ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ 25 ಕಂಪ್ಲಿ ತಾಲೂಕಿನಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಅಂದರೆ ಆರೋಗ್ಯ ಆಸ್ಪತ್ರೆಯಲ್ಲಿ ರಾಮ್ಸಾಲ್ ಒಂದು ಹೆರಿಗೆ ಬರುತ್ತೆ. ಆ ರಾಮ್ಸಾಲ್ನಿಂದ ಬಂದು ಹೆರಿಗೆ ಮಾಡೋ ಸಂದರ್ಭದಲ್ಲಿ ಡಾಕ್ಟ್ರು 3 ಗಂಟೆ 3:30 ಸುಮಾರು ಡಾಕ್ಟ್ರು ಇರಲ್ಲ. ಆ ಒಂದು ನರ್ಸ್ ಹೆರಿಗೆ ಮಾಡಿ ಆ ಹೆರಿಗೆ ಭಾಳ ತೊಂದರೆ ಆಗುತ್ತೆ, ಆ ಮಗುಗೂ ತೊಂದರೆ ಆಗುತ್ತೆ, ಆ ತಾಯಿಗೂ ತೊಂದರೆ ಆಗುತ್ತೆ. ತೊಂದರೆ ಆಗೋ ಕಾರಣಕ್ಕೆ ಆಮೇಲೆ ಡಾಕ್ಟ್ರಿಗೆ ಕರೆಸ್ತಾರೆ. ಡಾಕ್ಟ್ರು ಕರೆಸ್ತಿದೆಯಲ್ಲ ಮಗು ತಾಯಿ ಸಾವು ಇದರಲ್ಲಿ ಒದ್ದಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಇವರು ರವೀಂದ್ರ ಡಾಕ್ಟ್ರು ಏನು ಮಾಡ್ತಾರೆ, ನಮ್ಮ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿ ಕಳಿಸಿದ ನಂತರ ಆ ಒಂದು 4-5 ತಾಸು ಒಳಗಡೆ ಒಂದು ತಾಯಿಯನ್ನು ಚೀಟಿ ಮಾಡ್ತಾಳೆ. ಆ ಕೂತಿಗೆ ಕಬ್ಲಿಗೆ ಚೀಟಿ ಇರ್ತದೆ. ಅಂಥವ್ರಿಗೆ ನಾವು ಈಗ ಹೇಳೋದೇನೆಂದರೆ, ಅಂಥ ಭ್ರಷ್ಟ ಆರೋಗ್ಯ ಅಧಿಕಾರಿಗಳು ಅವ್ರನ್ನ MLA ಸಾರು ಮಾಡ್ಯಾರೋ ಯಾರು ಮಾಡ್ಯಾರೋ ಅವ್ರನ್ನ ವರ್ಗಾವಣೆ ಮಾಡ್ಯಾರ. ನಾವು ವರ್ಗಾವಣೆ ಕೇಳ್ತಾ ಇಲ್ಲ, ಅವ್ರನ್ನ ಅಮಾನತ ಮಾಡಬೇಕು. ಅಂಥ ಅಧಿಕಾರಿ ನಮ್ಮ ಕಂಪ್ನಿ ಭಾಗದಲ್ಲಿ ಇರಬಾರ್ದು. ಇವತ್ತು ಇದಾಗೈತೆ, ಇನ್ನು ನಾಳೆ ಇನ್ಯಾವಾಗ್ತು ಇವ್ರು ಎದಕ್ಕೆ ಬೇಜಾಬ್ದಾರಂದ್ರೆ ಸ್ವಂತ ತಮ್ಮ ಪರ್ಸ್ನಲ್ ಆಗಿ ಒಂದು ಹಾಸ್ಪಿಟ್ಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಡಾಕ್ಟ್ರು ಇರ್ತಕ್ಕಂಥವ್ರು ಒಂದು 3-4 ಸ್ವಂತ ಡಾಕ್ಟ್ರು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಆಸ್ಪತ್ರೆಗೆ ಅವ್ರಿಗೆ ಅಲ್ಲಿಗೆ ಆದ್ಯತೆ ಕೊಡ್ತಾರೆ ಹೊರತು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರು ಆದ್ಯತೆ ಕೊಡೋಂಗಿಲ್ಲ. ತಪ್ಪು ಕೊಡೋಂಗಿಲ್ಲ. ಮೊದಲು ತಪ್ಪು ಕೊಟ್ಟರೆ ಎಷ್ಟು ಗಂಟೆಗೆ ಹೋದ್ರು ಎಷ್ಟು ಗಂಟೆಗೆ ಬಂದ್ರು ಅನ್ನೋದು ಗೊತ್ತಾಗುತ್ತೆ. ಸಿಕ್ಕಂಗೆ ಬರೋದು, ಟೈಮ್ ಯಾವುದೇ ಟೈಮ್ ಇರ್ದಂಗೆ 10 ಗಂಟೆಗೆ ಬರೋದು, 11 ಗಂಟೆಗೆ ಬರೋದು, ಯಾವಾಗ ಹೋಗೋದು, ಆ ಥರದ್ರ ಈ ಕಂಪ್ನಿ ಭಾಗದಾಗ ಯಾವ ಅಧಿಕಾರಿಗಳು ಮೇಲೆ ಅಧಿಕಾರಿಗಳು ಗಮನಕ್ಕೆ ಇಲ್ಲ. ಅವ್ರು ಇಲ್ಲಿ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೆಂಗಿದ್ದಾರೆ ಹೆಂಗಿಲ್ಲ ಅಂತ ಹಾಸ್ಪಿಟ್ಲ್ ಮಾಡೋರು ಅವರೂ ಇಲ್ಲ. ಅದು ಸಾರ್ವಜನಿಕರು ಸಾಯ್ತಿದ್ದಾರೆ. ಯಾವುದನ್ನು ಕೇಳೋಕೆ ಹೋಗಿ ಹೊರಗಡೆ ಬರೀತಾರೆ ಒಂದು. ಆಮೇಲೆ ಸ್ವಲ್ಪ ಏನಾಯ್ತು ಅಂದ್ರೆ ಗಂಗೋತ್ರಿಗೆ ಹೋಗಂತ ಹೇಳ್ತಾರೆ, ಇಲ್ಲ ಬಳ್ಳಾರಿ ಹೋಗಂತ ಹೇಳ್ತಾರೆ. ಇವ್ರು ಯಾಕೆ ಡಾಕ್ಟ್ರು ಆಗಿ ಡಾಕ್ಟ್ರ್ ಕೋರ್ಸ್ ಓದಿರೋದಲ್ಲ, ಇವರಿಗೆ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟಿರೋದಲ್ಲ ಸರ್ಕಾರ. ಕೊಟ್ಟ ಮೇಲೆ ಅದು ಮಾಡ್ಬೇಕು. ಅವರು ಮಾಡಲಾರ್ದಿಂದ ಅದಿಲ್ಲ ಇದಿಲ್ಲ ಅಂತ ಹೇಳೋದು ಸಾರ್ವಜನಿಕರು ಅಲ್ಲಿಂದ ಹೋಗ್ತದೆಯಲ್ಲ 50 ಕಿಲೋಮೀಟ್ರ್ ಹೋಗ್ತದೆಯಲ್ಲ ನೋಡೋದಾರೆ ಪ್ರಾಣ ಕಳ್ಕೊಂಡ್ಬಿಡ್ತಾರೆ. ಆ ರೀತಿ ಆಗ್ಬಾರ್ದು ಅಂತಂದ್ರೆ ಒಳ್ಳೆ ಡಾಕ್ಟ್ರು ಕಂಪ್ನಿ ಆಗಬೇಕು. ಒಳ್ಳೆ ಡಾಕ್ಟ್ರ್ಲಿಂದ ಸಾರ್ವಜನಿಕರೇ ನೋಡೋಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಮತ್ತು ಅದರಲ್ಲಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಐಟಮ್ಸ್ಗಳು ಸಾಮಾನುಗಳು ಎಲ್ಲವೂ ಕಂಪಲ್ಸರಿಯಾಗಿ ಕಂಪ್ನಿ ಆಸ್ಪತ್ರೆಯಲ್ಲಿ ಇತ್ತಂತಂದ್ರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅಂತ ಹೇಳ್ತಾ, ಮತ್ತು ಈ ಭಾಗದ ಇಷ್ಟು ಇವತ್ತಿಗೆ 5 ದಿನ ಆಯಿತು. ಆದ್ರೆ ಈ ಭಾಗದ ಸಚಿವರು ಏನು ಮಾಡ್ತಾಯಿದ್ದಾರೆ, ಈ ಭಾಗದ ಸಚಿವರು ಏನನ್ನ ಸ್ವಲ್ಪ ಗಮನಕ್ಕೆ ತಗೊಂಡ್ರ ಪ್ರಾಣ ಹೋಗೈತೆ. ಉಸ್ತುವಾರಿ ಸಚಿವರು ಬರೀ ಎಲ್ಲೋ ಬಂದು ಯಾವುದಾದ್ರು ಒಂದು ಮೀಟಿಂಗ್ ಮಾಡಿಕೊಂಡು ಹೋಗ್ತಾರೆ. ಕಂಪ್ನಿ ಬಳ್ಳಾರಿಯಲ್ಲಿ ಹೊಸಪೇಟೆಯಲ್ಲಿ ಕಂಪ್ನಿ ಬರೋಕ್ಕೆ ಅವ್ರಿಗೆ ದಾಡಿ ಆಗಿದ್ದ, ಒಂದು ಪ್ರಾಣ ಹೋಗೈತೆ. ಅವ್ರ ಪ್ರಾಣದ ಮೇಲೆ ಆಟ ಆಡ್ತಿದ್ದಾರೆ. ಅವರು ಬಂದು ಅವ್ರ ಮನೆಯವ್ರಿಗೆ ಬಂದು ಅವ್ರ ಮನೆಯವ್ರಿಗೆ ಏನಾಗಿದೆ ಏನಿಲ್ಲ ಅಂತ ಕೇಳ್ಕೊಂಡು ಹೋಗಿ ಅವ್ರಿಗೆ ಬಲಿದಾನ ಕೊಡುವಂಥ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ಎಲ್ಲೆಲ್ಲೋ ಹೋಗಿ ಮಾಡ್ಕೊಂಡು ಕೂತಾಡ್ರ. ಅವ್ರೇನು ಇಲ್ಲಿ ಕೆಲಸ ಮಾಡೋಕ್ಕೆ ಬಂದಿಲ್ಲ. ಅವರು ಆರೋಗ್ಯ ಸಚಿವರು ಏನು ಮಾಡ್ತಾ ಇದ್ದಾರೆ ಅದನ್ನು ಗಮನಕ್ಕೆ ತಗೊಂಡು ಎಲ್ಲೇನ ಒಂದು ಸುದ್ದಿ ಕೊಟ್ಟಿದ್ದಾರೆ. ಅವ್ರಿಗೆ ಬೇಕಿಲ್ಲ, ಅವ್ರಿಗೆ ಶ್ರೀಮಂತರು ಅವ್ರು ಬೇಕಿಲ್ಲ. ಆ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲರೂ ಇವತ್ತು ನಾವು ಮನವಿ ಮಾಡಿದ್ದೇವೆ ತಹಸೀಲ್ದಾರ್ ಮುಖಾಂತರ DHOಗೆ. ಡಾಕ್ಟ್ರ್ ಇಲ್ಲಿ ಏನು ತಪ್ಪು ಮಾಡಿದಾರಲ್ಲ ಅವರಿಗೆ 20 ಲಕ್ಷ ರೂಪಾಯಿ ಕುಟುಂಬಗಳಿಗೆ ಅವರೇ ಕೊಡಬೇಕು. ಡಾಕ್ಟ್ರೇ ಕೊಡಬೇಕು. ಅವರೇ ಜವಾಬ್ದಾರಿ, ಅವರೇ ಹೊಣೆ ಅದಕ್ಕೆ ಅವ್ರು ಕೊಡಬೇಕು. ಆಮೇಲೆ ಸರ್ಕಾರದಿಂದ ಏನೋ ಅನುದಾನ ಕೊಡ್ತದ್ರಲ್ಲ ಅದನ್ನು ಆಮೇಲೆ ಕೊಡಲಿ. ಕಾರಣ ತಿಳಿದಿಲ್ಲ. ನಮ್ಮ ಎರಡೇ ಬೇಡಿಕೆ, ಒಂದು ಡಾಕ್ಟ್ರ್ ಕಡೆಯಿಂದ 20 ಲಕ್ಷ ರೂಪಾಯಿ ಕುಟುಂಬಕ್ಕೆ ಕೊಡಬೇಕು. ಎರಡನೇದು, ಇಂಥ ಡಾಕ್ಟ್ರು ನಮ್ಮ ಕಂಪ್ನಿಯಲ್ಲಿ ಬೇಡ. ಅವ್ರನ್ನ ವರ್ಗಾವಣೆ ಮಾಡಿರೋ ಅದು ವರ್ಗಾವಣೆ ಮಾಡಬಾರ್ದು. ಅವ್ರನ್ನ ಅಮಾನತುಗೊಳಿಸ್ಬೇಕು, ಕೆಲಸದಿಂದ ವಜಾಗೊಳಿಸ್ಬೇಕು. ಆಗ ಒಂದು ವೇಳೆ ಆ ಥರ ಮಾಡಿಲ್ಲ ಅಂತಂದರೆ ಅವ್ರಿಗೆ ಬಲಿದಾನ ಅಂದ್ರೆ ಅನುದಾನ ಕೊಟ್ಟಿಲ್ಲ ಅಂತಂದರೆ ನಾವು ಮುಂದಿನ ದಿನದಲ್ಲಿ ಆ ಒಂದು ಸರ್ಕಾರಿ ಆಸ್ಪತ್ರೆ ಎದುರುಗಡೆನೆ ನಾವು ಧರಣಿ ಕುಂದಿರ್ಬೇಕಾಗತ್ತೆ. ಧರಣಿ ಕುಂದಿರಬಾರ್ದು ಅಂತಂದ್ರೆ ಅವರು ಅಧಿಕಾರಿಗಳಲ್ಲ ಈಗ ನಾವೇನೋ ಬೇಡಿಕೆ ಇದ್ದೀವಲ್ಲ ಆ ಕೆಲಸ ನಡೆಸ್ಕೊಡ್ಬೇಕಂತ ಹೇಳ್ತಾ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯರು ರಾಷ್ಟ್ರದಲ್ಲಿ ಒಂದು ಮನವಿ ಪಟ್ಟಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ಕೊಟ್ಟಿವಿ.